ನಮ್ಮ ಹೆಸರು ಪ್ರಕಾಶ್ ಅಂತ, ಅರ್ಶನಹಳ್ಳಿ ನಮ್ಮದು. ರಾತ್ರಿ ಸುಮಾರು ಒಂದು 1:30 ಆ ಟೈಮಲ್ಲಿ ಇದು ಬೆಂಕಿ ಹಚ್ಚಿದ್ದಾರೆ ಪೆಟ್ರೋಲ್ ಹಾಕಿ. ನಾವು ನೋಡ್ಕೊಂಡಿದ್ದು ಒಂದು 5 ನಿಮಿಷ 10 ನಿಮಿಷದಲ್ಲಿ ಬ್ಲಾಸ್ಟ್ ಆಯ್ತು, ಸೌಂಡ್ ಆಯಿತು. ಟೈರು ಬ್ಲಾಸ್ಟ್ ಆದಾಗ ಏನಿದು ಸೌಂಡ್ ಆಯಿತು ಅಂತ ಈಚೆ ಬಂದು ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ನೋಡಿದ್ರೆ 3 ಗಾಡಿಗೂ ಪೆಟ್ರೋಲ್ ಸುರಿದವ್ರೆ. ಆಮೇಲೆ ಮನೆ ಮುಂದೆ ಕಾರ್ ಇತ್ತು, ಇನೋವಾ ಕಾರು, ಅದಕ್ಕೂ ಸುರಿದವ್ರೆ. ಅದು ಬೆಂಕಿ ಹಚ್ಚಿದಂಗಿಲ್ಲ. ಅಲ್ಲಿಂದ ಟ್ರ್ಯಾಕ್ಟರ್ ತೋಟದಲ್ಲಿ ಬಿಟ್ಟಿದೆ, ಆ ಟ್ರ್ಯಾಕ್ಟರ್ ಕೂಡ ಬೆಂಕಿ ಹಚ್ಚಿದ್ದಾರೆ ರಾತ್ರಿ. ಇಲ್ಲ ಸರ್, ಆ ತರ ಅನುಮಾನ ನಮ್ಗೆ ಯಾರ ಮೇಲೆ. ಹೆಂಗ್ ಗೊತ್ತಾಯ್ತು ನಿಮ್ಗೆ ಬೆಂಕಿ ಹಚ್ಚಿರೋದು? ಆ ಟೈರ್ ಬ್ಲಾಸ್ಟ್ ಆದಾಗ ಸೌಂಡ್ ಒಳಗಡೆ ಕೇಳಿಸ್ತು. ಇಲ್ಲಾಂದ್ರೆ ಆ ಸೌಂಡ್ ಆಗದಿದ್ರೆ ನಾವು ನೋಡ್ತಾನೆ ಇದ್ದಿಲ್ಲ. ಆ ಸೌಂಡ್ ಆದಾಗ ನಾನು ನೋಡಿದ್ರೆ ಕಿಟಕಿಯಲ್ಲಿ ನೋಡಿದ್ರೆ ಬೆಂಕಿ ಉರಿತಾ ಇತ್ತು. ಆಗ ಬಂದು ಬೇಕಾಯ್ತು, ಬಂದು ನೀರು ಹಾಕಿ ಇದು ಮಾಡಿದ್ವಿ. ಆಮೇಲೆ ಆ ತೋಟದಲ್ಲಿ ನಿಲ್ಸಿರೋ ಟ್ರ್ಯಾಕ್ಟರ್ಗೂ ಹಚ್ಚಿದ್ರು. ಅದು ಅದೇ ತರ ನೀರು ಹಾಕಿ ಆರಿಸಿದ್ವಿ. ಯಾವ ಬೈಕ್ಗಳು ಯಾವ? ಒಂದು ಸ್ಟಾರ್ ಸಿಟಿ, ಒಂದು ಸ್ಕೂಟಿ, ಒಂದು ಬುಲೆಟ್, ಒಂದು ಟ್ರ್ಯಾಕ್ಟರ್. ಆಮೇಲೆ ಕಾರು ಪೆಟ್ರೋಲ್ ಸುರಿದಿದ್ದಾರೆ. ಅಂದ್ರೆ ಹಚ್ಚಿರೋದು ಗೊತ್ತಿಲ್ಲ ನಮ್ಗೆ, ಎಲ್ಲಿ ಏನು ಡ್ಯಾಮೇಜ್ ಏನಾಗಿಲ್ಲ ಕಾರ್ದು. ಯಾರು ಮಾಡಿರ್ಬೋದು, ಯಾಕೆ ಮಾಡಿರ್ಬೋದು? ಇಲ್ಲ ಸರ್, ಆ ತರ ಅನುಮಾನ ನಮ್ಗೆ ಯಾರ ಮೇಲಿಲ್ಲ ಸರ್. ಗಾಡಿಗಳು ಈಗ ಆಲ್ರೆಡಿ ನೀವು ಕ್ಯಾಮ್ರಾದಲ್ಲಿ ತೋರಿಸ್ತೀರಿ, ಪೂರ್ತಿ ಬರ್ನ್ ಆಗಿದೆ 2 ಗಾಡಿ. ಬುಲೆಟ್ ಅದು ಕೂಡ ಜಾಸ್ತಿ ಬರ್ನ್ ಆಗಿದೆ. ಬೈಕಲ್ಲಿ ಯಾರ್ದು ಬೈಕ್ಗಳು? ಬೈಕೆಲ್ಲ ನಮ್ದೇ ಸರ್, ಬೈಕ್ ಅಷ್ಟೇ, ಟ್ರ್ಯಾಕ್ಟರ್ ಎಲ್ಲ ನಮ್ದೇ. ಅನುಮಾನ ಯಾರದ ಮೇಲೆ? ಇಲ್ಲ ಸರ್, ಆ ತರ ಅನುಮಾನ ಇಲ್ಲ. ಹೊಟ್ಟೆ ಕಿಚ್ಚಿಗೆ ಏನಾದ್ರು ಮಾಡಿದಾರ ಅಂತ? ಇಲ್ಲ, ನಮ್ದು ಯಾವುದೇ ತರ ಗಲಾಟೆ ಆಗ್ಬೋದು, ಒಂದು ಕೇಸ್ ಆಗ್ಬೋದು, ಸ್ಟೇಷನ್ ಅಲ್ಲಿ ಕಂಪ್ಲೇಂಟ್ ಆಗ್ಬೋದು, ಇದುವರೆಗೂ ಇಲ್ಲ. ಊರಲ್ಲಿ ಅಷ್ಟೇ ಯಾರ ಮ್ಯಾಗೂ ಅದೇನ, ನಮ್ಗೆಲ್ಲ ಊರಲ್ಲೆಲ್ಲ ಚೆನ್ನಾಗಿದೆ. ಎಷ್ಟು ನಷ್ಟ ಆಗಿದೆ ಸರ್? ಈಗ ಇದು ಬುಲೆಟ್ ಬಂದು 1,80,000. ಅದು ಸ್ಕೂಟಿ ಬಂದು ಒಂದು 25,000 ರಿಂದ 28,000. ಅದು ಒಂದು 30,000 ಬಾಳುತ್ತೆ. ಅದು ಫುಲ್ ಬರ್ನ್ ಆಗಿರುತ್ತೆ. ಆ ಟ್ರ್ಯಾಕ್ಟರ್ಗೆ ಒಂದು ಕನಿಷ್ಠ ಪಕ್ಷ ಅಂದ್ರೆ ಒಂದು 25,000 ರಿಂದ ಒಂದು 20-25,000 ಖರ್ಚಾಗುತ್ತೆ. ಎಲ್ಲ ಮೆಲ್ಟ್ ಆಗಿದೆ, ಇದೆಲ್ಲ ವೈರಿಂಗ್ ಎಲ್ಲ. ಇಲ್ಲ, ಅಷ್ಟೊಂದೇನಿಲ್ಲ, 1.5-1.70 ಮಧ್ಯೆ ಆಗ್ಬೋದು. ಇನೋವಾಗ ಅದಕ್ಕೆ ಏನೋ ಪ್ರಾಬ್ಲಮ್ ಆಗಿಲ್ಲ ಸರ್. ಅಂದ್ರೆ ಪೆಟ್ರೋಲ್ ಸುರಿದವ್ರೆ. ಅದೇನಾದ್ರು ಇನೋವಾ ಅನ್ಸ್ಕೊಂಡಿದ್ರೆ ಪಕ್ಕದಲ್ಲಿ ಸಿಲಿಂಡರ್ ಎಲ್ಲ ಇತ್ತು. ಮನೆಗೆ ಚೆನ್ನಾಗಿ ಡ್ಯಾಮೇಜ್ ಆಗ್ತಿತ್ತು, ನಮಗೂ ಮನೇಲಿರುವಾಗ ಎಲ್ರಿಗೂ ಡ್ಯಾಮೇಜ್ ಆಗ್ತಾ ಇತ್ತು. ಅಂದ್ರೆ ನಮ್ಮ ಅದೃಷ್ಟ ಆ ಇನೋವಾ ಕಾರ್ಗೆ ಪೆಟ್ರೋಲ್ ಸುರಿದಾರೆ ಹೊರತು ಬೆಂಕಿ ಅದಕ್ಕೆ ಟಚ್ ಆಗಿಲ್ಲ ಅಷ್ಟೇ. ಓಕೆ.